ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಶ್ರೀ ಸಂಜೀವರಾಯ ಸ್ವಾಮಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಶ್ರೀ ಸಂಜೀವರಾಯ ಸ್ವಾಮಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ದೇವಾಲಯದಲ್ಲಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಹಾಗೆಯೇ ಸ್ವಾಮಿಗೆ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಸಾವಿರಾರು ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಶ್ರೀ ಸಂಜೀವರಾಯ ಸ್ವಾಮಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವಕ್ಕೆ ಸಚಿವ ರಾಮಲಿಂಗಾರೆಡ್ಡಿರವರು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಭಗವಂತನಲ್ಲಿ ಸ್ಮರಿಸಿದರು. ಇನ್ನು ಕೆಪಿಸಿಸಿ ಉಪಾಧ್ಯಕ್ಷರಾದ ಕೃಷ್ಣಂ ರಾಜುರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಏರ್ಪಡಿಸಲಾಗಿತ್ತು. ಹಾಗೆಯೇ ಹೆಂಡ್ಲವಾಡಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ರು.
ಇವತ್ತಿನ ಕಾರ್ಯಕ್ರಮ ಇಂಡ್ಲವಾಡಿ ಗ್ರಾಮದಲ್ಲಿ ಹಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅದನ್ನು ಹೊಸದಾಗಿ ಕಟ್ಟಿದ್ದಾರೆ. ಕೃಷ್ಣರಾಜು ಅವರು ಮತ್ತು ಎಲ್ಲ ಗ್ರಾಮದ ನಾಗರಾಜ್ ಅವರು ಮತ್ತು ಎಲ್ಲ ಅವರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಊರಿನ ಎಲ್ಲ ಗ್ರಾಮಸ್ಥರೆಲ್ಲ ಸಹಕಾರದಿಂದ ಹೊಸ ಒಂದು ದೇವಸ್ಥಾನ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ. ಎಲ್ಲರ ಪರವಾಗಿ ಮುಂದೆ ನಿಂತು ದೇವಸ್ಥಾನ ಕಟ್ಟಲು ಮತ್ತು ನಮ್ಮ ಕೃಷ್ಣರಾಜುರವರು ಮತ್ತು ಎಲ್ಲ ಈ ಭಾಗದ ಎಲ್ಲ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ಹೇಳಿ ಮತ್ತು ನಮ್ಮ ಕೃಷ್ಣಮೂರ್ತಿ ಈ ಒಂದು ದೇವಸ್ಥಾನ ಇದಕ್ಕೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಕಾಶೆ ರಸ್ತೆಯಲ್ಲಿ ಸಣ್ಣ ರಸ್ತೆ ಇದೆ, ಮುಂದೆ ಸ್ವಲ್ಪ ಜಾಗ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಬಿಡಿಸ್ಕೊಟ್ರೆ ನಾನು ಒಂದು 10 ಲಕ್ಷ ರೂಪಾಯಿ ನಮ್ಮ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಕ್ಕೆ ಕೊಡ್ತೀನಿ. ಮತ್ತು ಇವತ್ತು ಇದು ಬೇರೆ ಇದೆ, ಜಾತ್ರೆ ಬೇರೆ ಇದೆ, 2 ಗಂಟೆ ಬೇರೆ. ಇವತ್ತಿನ ಸಂಜೀವರಾಯ ಸ್ವಾಮಿ ಟೆಂಪಲ್ಲು ಇದು ಇಲ್ಲಿ ಒಂದೇ ಒಂದು ಗರುಡಗಂಬ ಇತ್ತು ನೋಡಿ, ಇದೆಯಲ್ಲ ಈ ಗರುಡಗಂಬ ಮಾತ್ರ ಇತ್ತು, ಏನೂ ಇರಲಿಲ್ಲ. ಎಲ್ಲ ನಮ್ಮ ಇಂಡ್ಲವಾಡಿ ಗ್ರಾಮ ಮತ್ತು ಅಕ್ಕಪಕ್ಕ ಗ್ರಾಮಗಳ ಸಹಕಾರದಿಂದ ಏನೋ ದೇವರು ನನಗೆ ಪ್ರೇರಣೆ ಮಾಡಿದ್ರು, ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ದಿವಸ ಇಷ್ಟು ದೊಡ್ಡ ಟೆಂಪಲ್ ಆಗಿ ನಿಂತಿದೆ. ಆ ಸಂಜೀವರಾಯ ಸ್ವಾಮಿ ಎಲ್ಲ ಅಕ್ಕಪಕ್ಕ ಇರೋ ಎಲ್ಲ ಹಳ್ಳಿಗಳಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ನಾವೆಲ್ಲರಿಗೂ ಬೇಡ್ಕೊಳ್ತೀವಿ. ಎಷ್ಟು ವರ್ಷಗಳ ಇತಿಹಾಸ ಇದು ಹೆಚ್ಚು ಕಮ್ಮಿ 150 ವರ್ಷ. 150 ವರ್ಷ ಅಂದರೆ ಒಂದು 40-50 ವರ್ಷದಿಂದ ಏನು ಇಲ್ಲಿ ಪೂಜೆಗಳಾಗ್ತಿರ್ಲಿಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ನಾವು ಬಂದಾದಮೇಲೆ ಇಲ್ಲಿ ಸುಮಾರು ಗೊಡವೆಗಳೆಲ್ಲ ಆಯಿತು. ಆದ್ರೂ ನಿಂತು ನಾವೆಲ್ಲ ಗ್ರಾಮಸ್ಥರೆಲ್ಲ ನಿಂತು ಎಲ್ಲ ನಮ್ಮ ಅಶ್ವತ್ಥಣ್ಣವ್ರು ಇರ್ಬೋದು, ನಮ್ಮ ರೆಡ್ಡಿಯವರು ಇರ್ಬೋದು, ನಮ್ಮ ನಿತಿನ್ ಇರ್ಬೋದು, ನಿತಿನ್ ಅವ್ರ ತಂದೆ ಮತ್ತು ನಮ್ಮ ಕೃಷ್ಣಮೂರ್ತಿಯವರು, ವೆಂಕಟೇಶಪ್ಪ ಅವರು, ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ದೇವಸ್ಥಾನ ಮಾಡಿದ್ದೀವಿ. ಆ ದೇವರು ಎಲ್ರಿಗೂ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಎಲ್ಲ ಕೊಡಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ. ಇವತ್ತು ಯಾರೆಲ್ಲ ಬಂದಿದ್ದು ಸರ್? ಇನ್ನು ಯಾರು ಬರೋರು ಇದ್ದಾರೆ, ಇನ್ನೂ ಬರ್ತಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವ್ರು ಬರ್ತಾರೆ, ಶಿವಣ್ಣ ಅವ್ರು ಬರ್ತಾರೆ, ಆಮೇಲೆ ಮಂಜುನಾಥ್ ಅವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ, ಸುರೇಶ್ ಅವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ, ಸತೀಶ್ ರೆಡ್ಡಿ, ಕೃಷ್ಣಪ್ಪ ಅವರು ಬರ್ತಾರೆ. ಜಾತ್ರೆ ಕಾರ್ಯಕ್ರಮ ಸಾಯಂಕಾಲ ಜಾತ್ರೆ ಒಂದು 4 ಗಂಟೆಗೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಅಷ್ಟರಲ್ಲಿ ಬರ್ತಾರೆ ಎಲ್ಲರೂ, ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀವಿ. ಏನಿಲ್ಲ, ಅಗ್ನಿಕೊಂಡ ಹೋಮ, ಆಮೇಲೆ ಎತ್ತುಗಳ ಮೆರವಣಿಗೆ, ಅದೇನೋ ಕುಣಿತ ಕಿಚ್ಚಾಯಿಸೋದು, ಎತ್ತುಗಳು ಕಿಚ್ಚಾಯಿಸೋದು, ವೀರಗಾಸೆ ಕುಣಿತ ಎಲ್ಲ ಇರುತ್ತೆ. ನೀವು ದಯವಿಟ್ಟು ಎಲ್ಲ ಬಂದು ಇಲ್ಲಿ ಸ್ವಲ್ಪ ಕವರೇಜ್ ಮಾಡಬೇಕು. ಆಮೇಲೆ ದೇವ್ರ ಪ್ರಸಾದ ಇದೆ, ಎಲ್ಲರೂ ತಗೊಂಡು ದೇವ್ರ ಪ್ರಸಾದ ತಗೋಬೇಕು. ನಿಮಗೆಲ್ಲ ಸ್ಪೆಷಲಾಗಿ ಒಂದು ದರ್ಶನ ಮಾಡಿಸ್ತೀವಿ, ಕರ್ಕೊಂಡೋಗಿ ನಮ್ಮ ನಿತಿನ್ ಇರ್ತಾರೆ, ಕರ್ಕೊಂಡೋಗಿ ದರ್ಶನ ಮಾಡಿಸ್ತಾರೆ. ಈ ದಿನ ಏನು ಇಂಡ್ಲವಾಡಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ. ತುಂಬ ಪೂರ ಹಳೆ ದೇವಸ್ಥಾನ, 150 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಏನೂ ಇರಲಿಲ್ಲ, ಬರೀ ಒಂದು ಗರುಡಗಂಬಕ್ಕೆ ಪೂಜೆ ಮಾಡ್ತಾ ಇದ್ವಿ. ಇವತ್ತು ಇಂಡ್ಲವಾಡಿಲಿ ಪ್ರಪ್ರಥಮ ಬಾರಿಗೆ ಒಂದು ಗೋಪುರ ಇರುವಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಊರಲ್ಲಿ ಒಂದು ಹಬ್ಬದ ವಾತಾವರಣ, ಎಲ್ಲ ಅಕ್ಕ ತಂಗಿರು ತಾಯಿ ತಂದೆಯರು ತುಂಬ ಖುಷಿಯಿಂದ ಇದ್ದಾರೆ. ಅರೇಂಜ್ಮೆಂಟ್ಸ್ ಆಗ್ಬೋದು, 3 ದಿನದಿಂದ ಒಂಥರ ಯಾವ ಹಬ್ಬನೂ ಇಲ್ಲಿವರೆಗೂ ನಡೆದಿಲ್ಲ ಅಂತ ನನಗೆ ಅನ್ಕೊತಾ ಇದ್ದೀನಿ. ಯಾಕಂದರೆ ಮುಂಚೆ ಏನಾಗಿದೆಯೋ ಗೊತ್ತಿಲ್ಲ. ಸೊ ಈ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ವಿಜೃಂಭಣೆಯಿಂದ ಕೂಡ ಬಂದಿದೆ. ಇದಕ್ಕೆಲ್ಲ ನಮಗೆ ಸಹಾಯವಾಗಿ ನಿಂತ್ಕೊಂಡವರು ಕೃಷ್ಣರಾಜಣ್ಣವರು. ಅವರು ಸಿಟಿಯಿಂದ ಬಂದು ಇಲ್ಲಿದ್ರೂ ನಮ್ಮ ಜೊತೆ ಇವತ್ತು ಈ ಗ್ರಾಮಸ್ಥರಿಗಿಂತ ಹೆಚ್ಚಾಗಿ ಇಲ್ಲಿ ನಿಂತ್ಕೊಂಡು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಅಷ್ಟೇ ದೇವ್ರ ಮೂರ್ತಿ ಒಳಗಡೆ ಇರುವಾಗ 3 ಗಂಟೆ, ರಾತ್ರಿ 3 ಗಂಟೆವರೆಗೂ ಇಲ್ಲೇ ಕಾದು ನಿಂತು ದೇವ್ರ ಮೂರ್ತಿ ಒಳಗಡೆ ಇಟ್ಟು ಬೆಳಗ್ಗೆ ಮತ್ತೆ 4 ಗಂಟೆಗೆ ಬಂದು ಪ್ರಾಣ ಪ್ರತಿಷ್ಠಾಪನೆಗೆ ಇಲ್ಲಿ ನಿಂತ್ಕೊಂಡು ತುಂಬ ನಮ್ಮ ಜೊತೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಸಪೋರ್ಟ್ ಆಗಿದ್ದಾರೆ. ಅವ್ರ ಸಹಕಾರ ಹಿಂಗೆ ನಮ್ಮ ಮೇಲೆ ಯಾವಾಗೂ ಸದಾ ಇರಲಿ ಅಂತ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಸದಾ ಕೇಳ್ಕೊತೀವಿ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಎಲ್ಲರೂ ಬಂದು ಇಲ್ಲಿ ಸೇರಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಪ್ರತಿಯೊಂದು ಹೋಮ, ಸುಮಾರು ಶೃಂಗೇರಿಯಿಂದ ಒಂದು 20 ಪುರೋಹಿತರು ಬಂದು ತುಂಬ ಚೆನ್ನಾಗಿ ಹೋಮ ಇವೆಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ತುಂಬ ಸುಗಮವಾಗಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಎಲ್ಲ ಇಂಡ್ಲವಾಡಿ ಗ್ರಾಮಸ್ಥರು. ಎಲ್ರಿಗೂ ತುಂಬ ಹೃದಯ ವಂದಿಸ್ತಾ ಎಲ್ರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ನಮ್ಮ ಇಂಡ್ಲವಾಡಿ ಗ್ರಾಮದಲ್ಲಿ ತುಂಬ ಹಳೆಯ ದೇವಸ್ಥಾನ ಶ್ರೀ ಸಂಜೀವರಾಯ ಸ್ವಾಮಿ ದೇವಸ್ಥಾನ ತುಂಬ ವರ್ಷಗಳಿಂದ ಶಿಥಿಲವಾಗಿ, ಏನು ದೇವಸ್ಥಾನನೇ ಪೂರ್ತಿ ಶಿಥಿಲವಾಗಿತ್ತು, ಏನು ದೇವಸ್ಥಾನ ಅಂತ ಕಾಣ್ತಾನೆ ಇರಲಿಲ್ಲ. ಅಂಥದ್ದನ್ನು ಇವತ್ತು ನಮ್ಮ ಕೃಷ್ಣರಾಜಣ್ಣವರು ಅವರ ಸಾರಥ್ಯದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಸೇರಿ, ಬಾಬು ರೆಡ್ಡಿ, ಕೃಷ್ಣಪ್ಪ, ನಮ್ಮ ಈಗಿನ ಹಾಲಿ ಅಧ್ಯಕ್ಷರಾದ ಅಶ್ವತ್ಥಪ್ಪನವರು, ಇವರೆಲ್ಲ ಸೇರಿ, ಜೊತೆಗೆ ಕೃಷ್ಣಮೂರ್ತಿ ಸೇರಿ ಇರಲಿ ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ದೇವಸ್ಥಾನನ ಕಟ್ಟಿದ್ದಾರೆ.
ಒಂದು ಒಳ್ಳೆಯ ದೇವಸ್ಥಾನನ ಕಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ಕೆ ಸಕಲ ಪ್ರೋತ್ಸಾಹ ಸಹಕಾರ ದೇಣಿಗೆ ಮುಖಾಂತರ ತಮ್ಮ ತನು ಮನ ಧನನ ಅರ್ಪಿಸಿ ಈ ಒಂದು 3 ದಿವಸಗಳಿಂದ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ಆ ಸಂಜೀವರಾಯ ಸ್ವಾಮಿ ಎಲ್ಲರೂ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಜೊತೆಗೆ ಇವತ್ತು 2 ಗಂಟೆ ಮೇಲೆ ನಮ್ಮೂರಿನಲ್ಲಿ ಸಂಕ್ರಾಂತಿ ಉತ್ಸವ ಇದೆ. ಸುಮಾರು ಎತ್ತುಗಳ ಮೆರವಣಿಗೆ, ಕಿಚ್ಚಾಯಿಸೋ ಕಾರ್ಯಕ್ರಮ ಎಲ್ಲ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಈ ದಿನ ತುಂಬ ಸಂತೋಷವಾಗ್ತಾ ಇದೆ. ಇಂಡ್ಲವಾಡಿನಲ್ಲಿ ಇಂಥ ಬೃಹತ್ ಕಾರ್ಯಕ್ರಮ ನಡೀತಾ ಇರೋದು. ತುಂಬ ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ದೇವಾಲಯವನ್ನು ಈ ದಿನ ಎಲ್ಲ ನಾಗರಿಕರು, ಇಂಡ್ಲವಾಡಿ ಇಂಡ್ಲ ಸುತ್ತಮುತ್ತಲಿನ ನಾಗರಿಕರ ಸಹಯೋಗದೊಂದಿಗೆ ನಿರ್ಮಾಣವಾಗಿದೆ ದೇವಸ್ಥಾನ. ಎಲ್ಲ ಇಂಡ್ಲವಾಡಿ ಜನತೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನಿವತ್ತು ಇಂಡ್ಲವಾಡಿ ಗ್ರಾಮದಲ್ಲಿ ಇತಿಹಾಸ ಇರುವಂಥ ಒಂದು ಸಂಜೀವರಾಯ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡಿದಿರಿ. ಇದರ ಹಿನ್ನೆಲೆ ಬಹಳ ಇದೆ. ಈ ಹಿನ್ನೆಲೆ ಜೊತೆಗೆ ಇಂಡ್ಲವಾಡಿ ಇತಿಹಾಸನೂ ಇದೆ. ಹಾಗೆ ಎಲ್ಲ ನಮ್ಮ ಪ್ರಮುಖವಾಗಿ ಇಂಡ್ಲವಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಇಂಡ್ಲವಾಡಿ ಸಂಜೀವರಾಯ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಧನ ಸಹಾಯ ಮತ್ತು ಇದು ಅವರ ಸ್ವಇಚ್ಛೆಯಿಂದ ಬಂದು ಎಲ್ಲ ಏನು ಸಹಾಯ ಬೇಕೋ ಎಲ್ಲ ಸಹಾಯ ಮಾಡಿ ದೇವಸ್ಥಾನವನ್ನು ಇವತ್ತು ನಮ್ಮ ಇಡೀ ತಾಲೂಕಿನಲ್ಲಿ ಒಂದು ಮಾದರಿ ದೇವಸ್ಥಾನವನ್ನು ಆಗಿ ಇಂಡ್ಲವಾಡಿ ಗ್ರಾಮಸ್ಥರ ಪರವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಎಲ್ಲರ ಸಹಕಾರದೊಂದಿಗೆ ದೇವಸ್ಥಾನ ನಿರ್ಮಾಣ ಆಗಿದೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನನ್ನಲ್ಲಿ ಮನವಿ ಮಾಡ್ಕೊಳ್ತಾರೆ. ನನ್ನ ಹೆಸರು ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಇಂಡ್ಲವಾಡಿ ಈ ಕ್ಷೇತ್ರದ ವ್ಯಾಪ್ತಿಯ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸ್ಥಾಯಿ ಸಮಿತಿ ಕೃಷಿ ಮತ್ತು ಕೈಗಾರಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೆ, ಆಪ್ಕಮ್ಸು ಅಧ್ಯಕ್ಷರಾಗಿದ್ದೆ. ಈ ಭಾಗದಲ್ಲಿ ಇವತ್ತು ಇಂಡ್ಲವಾಡಿ ಗ್ರಾಮ ಪಂಚಾಯತಿ ಏನಿದೆ, ಇಂಡ್ಲವಾಡಿ ಗ್ರಾಮ ಏನಿದೆ, ಇದು ಪುರಾತನ ಕಾಲದ ಇತಿಹಾಸವುಳ್ಳಂಥ ಸಂಜೀವರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಗ್ರಾಮದ ಮುಖ್ಯಸ್ಥರು ಮತ್ತು ಎಲ್ಲ ಪ್ರಮುಖರು ಎಲ್ಲ ಪಕ್ಷದ ಭೇದ ಮರೆತು ಎಲ್ಲ ಸೇರಿಕೊಂಡು ಇವತ್ತು ಸಂಜೀವರಾಯ ಸ್ವಾಮಿ ದೇವಸ್ಥಾನವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಗ್ರಾಮಕ್ಕೆ ದಾರಿ ಎರೆದಿದ್ದಾರೆ. ಮೊದಲನೆಯದಾಗಿ ಈ ಸಂಜೀವರಾಯ ಸ್ವಾಮಿ ದೇವಸ್ಥಾನಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತನುಮನಧನವನ್ನು ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರಿಗೆ ನಾನು ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಇತಿಹಾಸ ಉಳ್ಳಂಥ ದೇವಸ್ಥಾನ ಇವತ್ತು ಏನು ಇಂಡ್ಲವಾಡಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಭಗವಂತನ ಆಶೀರ್ವಾದ ಎಲ್ರಿಗೂ ಒಳ್ಳೆಯದಾಗಲಿ, ಆಯಸ್ಸು ಆರೋಗ್ಯ ಎಲ್ಲ ಕೊಳ್ಳಿ, ಒಳ್ಳೆ ಮಳೆ ಬೆಳೆಗಳಾಗಲಿ. ಯಾಕೆಂದರೆ ಜನವರಿ ಮೊದಲನೇ ಒಂದು ಹಿಂದೂಗಳಿಗೆ ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಗಿದೆ. ಹಾಗಾಗಿ ಮೊದಲನೇ ವರ್ಷದ ಹಬ್ಬದ ಒಂದು ಪ್ರಾರಂಭದ ಹೊಸ್ತಿಗೆ ಈ ಒಂದು ಸಂಜೀವರಾಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಾಯ ಮಾಡಿದ ಮತ್ತು ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಹಿರಿಯರು, ಅಕ್ಕ ತಂದರಿಗೂ ಮತ್ತೊಮ್ಮೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಭಗವಂತನ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ. ಇವತ್ತೇ ಬರೀ ಪೂಜೆ ಅಂತಲ್ಲ, ದಿನನಿತ್ಯ ಈ ಒಂದು ಆ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಆ ಪೂಜೆ ಒಳ್ಳೆ ಚೆನ್ನಾಗಿ ನಡೀಲಿ ಅಂತ ನಾನು ಎಲ್ಲ ಇಲ್ಲಿ ಬೇಡ್ಕೊಳ್ತೇನೆ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ, ಮಾಡಿದ ಮೇಲೆ ಪೂಜೆ ನಡೆಸ್ತಾರಲ್ಲ, ಅದೇ ಇಂಪಾರ್ಟೆಂಟು. ಯಾಕೆಂದರೆ ಶಿಲೆ ಕೆತ್ತಿದ ಮೇಲೆ ಅದನ್ನು ತಂದು ಗುಡಿಯಲ್ಲಿಕ್ಕಿ ಅದನ್ನು ಒಂದು ರೂಪ ಕೊಟ್ಟಂಥ ಪುರೋಹಿತರು ಇರ್ತಾರಲ್ಲ, ಆ ಪುರೋಹಿತರು ಭಾಳ ವಿಭಿನ್ನವಾಗಿ ಪೂಜೆ ಮಾಡಿದಾಗ ಅಲ್ಲಿನ ಆಕರ್ಷಣೆ, ಅಲ್ಲಿನ ಜನಕ್ಕೆ
ತಟ್ತದೆ. ಆವಾಗ ಭಗವಂತನ ಶಕ್ತಿ ಆ ಕೈಂಕಾರ್ಯಗಳು ಮಾಡಿದಾಗೆ ಊರಕ್ಕೆ ಒಂದು ಗ್ರಾಮಕ್ಕೆ ಒಳ್ಳೇದಾಗೋದು ಅಂತ ಹೇಳ್ತಾ ಎಲ್ಲ ಒಳ್ಳೇದಾಗಲಿ. ಇಲ್ಲಿ ಹಿಂದಿನ ಕಾಲದಿಂದನೂ ಸಂಕ್ರಾಂತಿ ಹಬ್ಬ ಭಾಳ ವಿಜೃಂಭಣೆ ನಡೀತಾ ಇತ್ತು, ಎತ್ತುಗಳನ್ನು ತರಿಸಿ. ಸ್ವಲ್ಪ ಈಗ ಇದಾಗಿದೆ. ಆದರೂ ಇವತ್ತು ಸಾಯಂಕಾಲ ಏನು 4 ಗಂಟೆಯಿಂದ ಎತ್ತಿನ ಮೆರವಣಿಗೆ ಮತ್ತು ದೇವರ ಮೆರವಣಿಗೆ ಇದೆ. ಎಲ್ಲ ಭಕ್ತಾದಿಗಳು ನೋಡಿಕೊಂಡು ರಾತ್ರಿ 10 ಗಂಟೆ ಆದಮೇಲೆ ನಿರ್ಗಮಿಸ್ಬೇಕು. ಒಳ್ಳೆ ಊಟ ಉಪಚಾರ ಎಲ್ಲ ಮಾಡಿಸಿರ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಮತ್ತೊಮ್ಮೆ ಏನು ಮಾಧ್ಯಮದ ಮಿತ್ರರು ಈ ಸಮಾಜ ಮುಖಾಂತರ ಅವರು ಪ್ರಚಾರ ಕೊಡ್ತಾರೆ. ಅವರು ಸಹ ಸಂಜೀವರಾಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೂ ಈ ಮೊದಲನೇ ವರ್ಷದ ಏನು ಸಂಕ್ರಾಂತಿ ಹಬ್ಬಕ್ಕೆ ಇಟ್ಟು ನಾವು ಪೂಜೆಯನ್ನು ಸಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಒಂದು ಯುಗಾದಿ ಬರ್ತಾ ಇದೆ, ಶಿವರಾತ್ರಿ ಬರ್ತಾ ಇದೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸಂಜೀವರಾಯ ಸ್ವಾಮಿಯಲ್ಲಿ.